ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಕುರ್ಚಿ ಭದ್ರ ಎನ್ನುವುದು ಖಚಿತ ಆದಂತಿದೆ. ದೆಹಲಿಯಿಂದ ಬಂದಿರುವ ಸುದ್ದಿಯನ್ನು ನಂಬೋದಾದರೆ ಕುರ್ಚಿ ಭದ್ರವಾಗಿದೆ ಎನ್ನುವುದು ಹೈಕಮಾಂಡ್ ನೀಡಿರುವಂತಹ ಸಂದೇಶ. ಆದರೆ ಯಾರ ಕುರ್ಚಿ? ಇಲ್ಲಿಗೆ ಎರಡು ಕುರ್ಚಿಗಳಿವೆ. ಒಂದು KPCC ಅಧ್ಯಕ್ಷರದ್ದು, ಇನ್ನೊಂದು ಮುಖ್ಯಮಂತ್ರಿಯವರದ್ದು. KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರ ಕುರ್ಚಿ ಅಲುಗಾಡುತ್ತಿದೆ ಎನ್ನುವಂತಹ ವರದಿಗಳು ಕಳೆದ 2-3 ತಿಂಗಳುಗಳಿಂದ ಬರ್ತಾನೆ ಇತ್ತು. ಅದೇ ರೀತಿ CM ಅವರ ಕುರ್ಚಿಯು ಕೂಡ ಅಲುಗಾಡ್ತಾ ಇದೆ. ಇನ್ನೇನು 4-5 ತಿಂಗಳುಗಳಲ್ಲಿ ಅದು ಈಗಲೇ ಸೂಚನೆ ಸಿಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಕಳೆದ ಒಂದು ವಾರದಿಂದ ಹೆಚ್ಚು ಹರಿದಾಡ್ತಾ ಇತ್ತು. ಆದರೆ ಈಗ ಬಂದಿರುವಂತಹ ಒಂದು ಸುದ್ದಿಯನ್ನು ನಂಬೋದಾದರೆ, ಅಥವಾ ಇಶಾರಾಗಳನ್ನು, ನಾವು ಸೂಚನೆಗಳು ಅಂತೇಳಿ ಹೇಳ್ತೀವಿ, ಈ ಸೂಚನೆಗಳನ್ನು ನಂಬೋದಾದರೆ ಕುರ್ಚಿ ಇಬ್ಬರದ್ದು ಭದ್ರ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. CM ಮತ್ತು DCM ಇಬ್ಬರು ದೆಹಲಿನಲ್ಲಿ ಕಳೆದ 2-3 ದಿನಗಳಿಂದ ಮುಕ್ಕಾಂ ಹೂಡಿ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. DCM ಅವರು ನೇರವಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಮತ್ತು CM ಅವರು ಸ್ವಲ್ಪ ಗುಜರಾತಿಗೆ ಹೋಗ್ಬಿಟ್ಟು ಬರ್ತಾರೆ ಅನ್ನುವಂತಹ ಸುದ್ದಿ ಇದೆ. ಬಂದಿರಬಹುದು ಅವರು. ಅಲ್ಲಿ ಇಬ್ಬರು ಸುರ್ಜೇವಾಲಾ ಅವರ ಜೊತೆಗೆ, ವೇಣುಗೋಪಾಲ್ ಅವರ ಜೊತೆಗೆ, ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಬ್ಬರು ಕೂಡ ದೆಹಲಿಯಲ್ಲಿ ಹಲವಾರು ಮಂದಿಯನ್ನು ಭೇಟಿಯಾಗಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಫೋಕಸ್ ಆದಂತಹ ಒಂದು ಭೇಟಿ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದು. ಮುಖ್ಯಮಂತ್ರಿ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡಿದ್ದು ಏನು ಎನ್ನುವಂತಹದ್ದು ಕುತೂಹಲದ ಸಂಗತಿ. ಆದರೆ ಈ ಮೀಟಿಂಗ್ ಕೇವಲ 18-20 ನಿಮಿಷ ಮಾತ್ರ ನಡೆದಿದೆ ಅಂತ ತಿಳಿದು ಬಂದಿರೋದ್ರಿಂದ ಈ ಸಣ್ಣ ಅವಧಿನಲ್ಲಿ ಬಹಳ ದೊಡ್ಡ ಮೀಟಿಂಗ್ ಏನು ನಡೆದಿರುವ ಸಾಧ್ಯತೆ ಇಲ್ಲ. ಇಲ್ಲಿ ನಾವು ಗಮನಿಸಬೇಕಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಅವರು ಸುರ್ಜೇವಾಲಾ ಅವರ ಜೊತೆಗೂ ಮಾತಾಡಿದ್ದಾರೆ, ವೇಣುಗೋಪಾಲ್ ಅವರ ಜೊತೆಗೂ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆಸಿರುವಂತಹ ಚರ್ಚೆ ಯಾವುದರ ಬಗ್ಗೆ ನಡೆದಿದೆ? ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯವಾಗಿ ವಿಧಾನ ಪರಿಷತ್ತಿನ 4 ಸದಸ್ಯರುಗಳು ಯಾರು ಮುಂದಿನದ್ದು, ಈಗ ವಿಧಾನ ಪರಿಷತ್ತಿಗೆ 4 ಸದಸ್ಯರನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶ ಕಾಂಗ್ರೆಸ್ಗೆ ಇದೆಯಲ್ಲ, ಇದರಲ್ಲಿ ಯಾರು ಇರಬೇಕು ಎನ್ನುವುದರ ಬಗ್ಗೆ ಒಂದು ಅಭಿಪ್ರಾಯವನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಅಂತ ದೆಹಲಿ ಮೂಲಗಳು ಹೇಳ್ತಾ ಇವೆ. ಸುಮಾರು 150ಕ್ಕೂ ಹೆಚ್ಚು ಜನರು ಈ 4 ಕುರ್ಚಿಗಳ ಸಲುವಾಗಿ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಯಾರು ಬೇಕಾದರೂ ಇಲ್ಲಿ ಆಯ್ಕೆ ಆಗ್ಬೋದು ಎನ್ನುವಂಥ ಒಂದು ಸ್ಥಿತಿ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಧಾನ ಪರಿಷತ್ತಿನ 4 ಸದಸ್ಯರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ದಯವಿಟ್ಟು ನಮಗೆ ಬಿಡಿ, ನಾನು ಎಲ್ರಿಗೂ ಸಮಾಧಾನ ಆಗೋ ರೀತಿಯಲ್ಲಿ, ಎಲ್ಲರ ಪ್ರಾತಿನಿಧ್ಯವೂ ಇರೋ ರೀತಿಯಲ್ಲಿ ಇದನ್ನು ಮಾಡ್ತೇನೆ ಎನ್ನುವಂತಹ ಮಾತನ್ನು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಎನ್ನುವುದು ವಿಶ್ವಸನೀಯ ಮೂಲಗಳಿಂದ ತಿಳಿದು ಬಂದಿರುವಂತಹ ಸುದ್ದಿ. ಮತ್ತು ಹಾಗೆ ಈ ಅಧಿಕಾರವನ್ನು ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದಾರಾ ಇಲ್ವಾ ಎನ್ನುವಂತಹ ವಿಷಯ ಬಂದಾಗ ಹೈಕಮಾಂಡ್ನಿಂದ ಬಂದಿರುವ ಸೂಚನೆ ಏನು ಅಂತ ಹೇಳಿದ್ರೆ, DCM ಮತ್ತು CM ಇಬ್ಬರು ಒಟ್ಟು ಸೇರಿ ಕುಳಿತುಕೊಂಡು ಇನ್ನೊಮ್ಮೆ ಇದರ ಬಗ್ಗೆ ಚರ್ಚೆ ನಡೆಸಿ ಆಮೇಲೆ ಹೈಕಮಾಂಡ್ಗೆ ಪಟ್ಟಿ ಕಳಿಸಿ ಎನ್ನುವಂತಹ ಸೂಚನೆಯನ್ನು ಹೈಕಮಾಂಡ್ ನೀಡಿದೆ. ಹಾಗಾಗಿ ಇಲ್ಲಿ ಒಂದು ವಿಷಯ ಇತ್ಯರ್ಥ ಆಯಿತು. ಎರಡನೇ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿರೋದು KPCC ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಿಸಿ ತಮ್ಮ ವಿವರಗಳನ್ನು, ತಮ್ಮ ವಿಚಾರಗಳನ್ನು ಅವರ ಮುಂದೆ ಮಂಡಿಸಬೇಕೆನ್ನುವಂಥದ್ದು. ಇಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಸೂಚನೆ ಹೈಕಮಾಂಡ್ನಿಂದ ಸಿಕ್ಕ ಹಾಗಿದೆ. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಿರಿಯ ಕೆಲವು ಸಚಿವರು KPCC ಅಧ್ಯಕ್ಷರನ್ನು ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಹಿರಿಯ ಸಚಿವರುಗಳ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತಹ ನಿಯಮ ಏನಿದೆ, ಆ ನಿಯಮವನ್ನು ಪಾಲಿಸಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅದು ಮಾಡಿದರೆ ಒಳ್ಳೆಯದು, ಆದರೆ ನೀವು ಅದರ ಬಗ್ಗೆ ಏನು ತೀರ್ಮಾನ ತಗೋತೀರಿ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಎನ್ನುವಂತಹ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರಂತೆ. ಅಂದರೆ ಅರ್ಥ ಇಲ್ಲಿ ಸ್ಪಷ್ಟ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು KPCC ಅಧ್ಯಕ್ಷರನ್ನು ಬದಲಿಸಲೇಬೇಕು ಎನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟಿಲ್ಲ. ಇದ್ಯಾಕೆ ಅವರು ಮುಂದಿಟ್ಟಿಲ್ಲ ಅಂದರೆ, ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಸೇಫರ್ ಝೋನ್ನಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು. DK ಶಿವಕುಮಾರ್ ಅವರು ಇಲ್ಲಿ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಅವರು ಬಹಳ ಸ್ಪಷ್ಟವಾಗಿ ಹಿಂದಿನ ಭೇಟಿನಲ್ಲಿ ಹೈಕಮಾಂಡ್ನ ನಾಯಕರಿಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನಾನು KPCC ಅಧ್ಯಕ್ಷತೆಯನ್ನು ಬಿಟ್ಟು ಕೊಡಲಿಕ್ಕೆ ಸಿದ್ಧನಿದ್ದೇನೆ, ಆದರೆ ಈ ಕುರ್ಚಿಯನ್ನು ಬಿಟ್ಟರೆ ನೀವು ಮುಂದೆ ನನ್ನನ್ನು ಮುಖ್ಯಮಂತ್ರಿ ಕುರ್ಚಿಗೆ ನೀವು ಪ್ರಮೋಟ್ ಮಾಡಬೇಕು,
ಅಂದರೆ ಈ ಕುರ್ಚಿಯನ್ನು ಬಿಟ್ಟು ನಾನು ಇನ್ನೊಂದು ಕುರ್ಚಿಯನ್ನು ಅಲಂಕರಿಸಬೇಕು. ಈ ಹಿಂದೆ ನನಗೆ ನೀವು ಮಾತು ಕೊಟ್ಟಿದ್ದೀರಿ, 50-50, 2.5 ವರ್ಷ ಒಬ್ಬರಿಗೆ 2.5 ವರ್ಷ ಇನ್ನೊಬ್ಬರಿಗೆ ಅನ್ನುವಂಥ ಮಾತು ಕೊಟ್ಟಿದ್ದೀರಿ. ಆ ಹಿನ್ನೆಲೆಯಲ್ಲಿ ನಾನು KPCC ಅಧ್ಯಕ್ಷತೆಯ ಕುರ್ಚಿಯನ್ನು ಬಿಟ್ಕೊಡ್ತೀನಿ, ನನಗೆ ಮುಖ್ಯಮಂತ್ರಿಯ ಕುರ್ಚಿಯನ್ನು ಗ್ಯಾರಂಟಿ ಮಾಡಿ ಅನ್ನುವಂಥ ಮಾತನ್ನು ಅವರು ಹಿಂದೆ ಹೇಳಿರೋದ್ರಿಂದ ಈಗ ಸಿದ್ದರಾಮಯ್ಯ ಅವರು KPCC ಅಧ್ಯಕ್ಷತೆಗೆ ಸಂಬಂಧಿಸಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೈಕಮಾಂಡ್ನ ಮುಂದೆ ಹೇಳಿಲ್ಲ. ನಮ್ಮ ಹಿರಿಯ ಸಂಪುಟದ ಸದಸ್ಯರು ಈ ಥರ ಅಭಿಪ್ರಾಯ ಪಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಿಸಿ ಬಹಳ ಚರ್ಚೆ ಆಗಿದೆ ಎನ್ನುವಂಥ ವಿಷಯವನ್ನು ಅವರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಇನ್ನೇನು ವಿಷಯಗಳನ್ನು ಚರ್ಚೆ ಮಾಡಿರ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹಜವಾಗಿ ಅವರ ಆರೋಗ್ಯವನ್ನು ವಿಚಾರಿಸಿರ್ತಾರೆ. ಯಾಕೆಂತ ಹೇಳಿದ್ರೆ ಬಹಳ ದಿನಗಳಿಂದ ಇವರು ಕುರ್ಚಿನಲ್ಲಿ ಕೂತ್ಕೊಂಡ್ಬಿಟ್ಟು ಓಡಾಡ್ಲಿಕ್ಕಾಗದೆ ಮಂಡಿ ನೋವಿದೆ ಅನ್ನೋದನ್ನು ಎಲ್ಲರಿಗೂ ತೋರಿಸ್ಕೊಳ್ತಾ ಇದ್ದಾರೆ. ಮತ್ತು ನಿಜವಾಗಿಯೂ ಕೂಡ ಅವರಿಗೆ ಮಂಡಿ ನೋವು ಇದೆ. ವೈದ್ಯರ ಸಲಹೆ ಮೇರೆಗೆ ಅವರು ಈಗ ಅಸೆಂಬ್ಲಿನಲ್ಲಿಯೂ ಕೂಡ ಅವರು ಕುರ್ಚಿಯಲ್ಲಿ ಕೂತ್ಕೊಂಡೇ ಮಾತಾಡ್ತಾ ಇದ್ರು. ಅವರು ಈ ವಿಷಯಕ್ಕೆ ಸಂಬಂಧಿಸಿ ಸಹಜವಾಗಿಯೇ ರಾಹುಲ್ ಗಾಂಧಿ ಕೇಳಿರ್ತಾರೆ. ಏನಿಲ್ಲ, ಅದು ಸ್ವಲ್ಪ ನೋವಿದೆ, ಈಗ ಹುಷಾರಾಗಿದ್ದೀನಿ ಅಂತ ಇವರು ಹೇಳಿರ್ತಾರೆ. ಯಾಕಂತ ಹೇಳಿದ್ರೆ ಹೇಳಲೇಬೇಕಲ್ಲ, ಅದು ಮುಖ್ಯಮಂತ್ರಿ ಹುದ್ದೆಯನ್ನು ನಿಭಾಯಿಸಬೇಕು ಅಂತ ಹೇಳಿದರೆ ಎಲ್ಲ ರೀತಿಯಲ್ಲೂ ಫಿಟ್ ಇರಬೇಕು ಅನ್ನುವಂಥದ್ದು ಹೈಕಮಾಂಡಿಗೆ ಒಂದು ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ಯಾವುದನ್ನು ಅವರು ಆರೋಗ್ಯದ ಗುಟ್ಟನ್ನು ಬಿಟ್ಟು ಕೊಡುವಂತಹ ಪರಿಸ್ಥಿತಿ ಇಲ್ಲ. ಇನ್ನೇನು ಮಾತಾಡಿರ್ಬೋದು ಅಂತ ಹೇಳಿದರೆ ಬಹಳ ಮುಖ್ಯವಾಗಿ 2 ಸಂಗತಿಗಳು ಇಲ್ಲಿ ಬರ್ತವೆ. ಮೊದಲನೇದು ಏನು ಅಂತ ಹೇಳಿದ್ರೆ, ಈಗೇನು ವಿಧಾನಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿತು ಹನಿ ಟ್ರ್ಯಾಪ್ನ ಸಂಗತಿಯನ್ನ ಸಹಜವಾಗಿಯೇ ರಾಹುಲ್ ಗಾಂಧಿ ಅವರು ಕೇಳಿರ್ತಾರೆ. ಹೈಕಮಾಂಡ್ ಈ ವಿಷಯಕ್ಕೆ ಸಂಬಂಧಿಸಿ ಅಸಮಾಧಾನ ಹೊಂದಿದೆ ಎನ್ನುವುದನ್ನು ಈ ಹಿಂದೆನೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ತಿಳಿಸಿ ಆಗಿದೆ. ಸ್ವತಃ ಖುದ್ದು ಖರ್ಗೆ ಅವರೇ ಸಿದ್ದರಾಮಯ್ಯ ಅವರ ಮನೆಗೆ ಬಂದು ಈ ವಿಷಯವನ್ನು ಚರ್ಚಿಸಿ ಹೋಗಿದ್ದಾರೆ. ಆ ಅಸಮಾಧಾನವನ್ನು ಮತ್ತೆ ರಾಹುಲ್ ಗಾಂಧಿ ಅವರು ರಿಪೀಟ್ ಮಾಡಿರುವ ಸಾಧ್ಯತೆ ಇದೆ. ಮತ್ತು ಅದಕ್ಕೆ ಸಂಬಂಧಿಸಿ ಹೈಕಮಾಂಡಿಗೆ ಸಿದ್ದರಾಮಯ್ಯ ಅವರು ಒಂದಿಷ್ಟು ಸಮಜಾಯಿಷಿಯನ್ನು ಮತ್ತು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಎನ್ನುವುದಂತೂ ಖಂಡಿತ. ಇದು ಬಿಟ್ಟರೆ ಇನ್ನೊಂದು ವಿಷಯ ಮೂಡ ಹಗರಣಕ್ಕೆ ಸಂಬಂಧಿಸಿದ್ದು. ಮೂಡ ಹಗರಣದ ಪ್ರಕರಣ ಇನ್ನೂ ಪೂರ್ತಿಯಾಗಿ ಮುಗಿದಿಲ್ಲ. ರಾಜ್ಯ ಸರ್ಕಾರ ಅದನ್ನು ಪೂರ್ತಿಯಾಗಿ ಮುಗಿದಿದೆ ಅಂತ ಅಂದುಕೊಂಡಿರಬಹುದು. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಒಂದು ಕ್ಲೀನ್ ಚಿಟ್ ಕೊಟ್ಟಿದೆ. ಮುಖ್ಯಮಂತ್ರಿ ಅವರ ನೇರ ಹಸ್ತಕ್ಷೇಪ ಇದರಲ್ಲಿ ಇಲ್ಲ, ಅವರು ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಎನ್ನುವಂಥ ವರದಿಯನ್ನು ಕೊಟ್ಟಿದೆ. ಆದರೆ ಈಗ ನ್ಯಾಯಾಲಯ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯದವರು ಈ ತನಿಖೆಯನ್ನು ಮುಂದುವರಿಸುವುದು ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಮತ್ತು ಅದಿನ್ನೂ ಈಗ ಮುಂದಿನ ವಾರ ಮತ್ತೆ ನ್ಯಾಯಾಲಯದಲ್ಲಿ ಅದು ಚರ್ಚೆಗೆ ಬರ್ತಾ ಇರೋದ್ರಿಂದ ಇದೊಂದು ರೀತಿ ಸಿದ್ದರಾಮಯ್ಯ ಅವರ ತಲೆ ಮೇಲೆ ತೂಗು ಕತ್ತಿ ಅಲ್ಲಾಡ್ತಾ ಇದ್ದ ಹಾಗೆ ಅಲ್ಲಾಡ್ತಾ ಇದೆ. ಹಾಗಾಗಿ ಈ ಮೂಡ ವಿಷಯಕ್ಕೆ ಸಂಬಂಧಿಸಿಯೂ ಕೂಡ ಹೈಕಮಾಂಡ್ನವರು ವಿಚಾರಣೆ ಮಾಡಿರಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಅವರು ಸ್ಪಷ್ಟೀಕರಣ ಕೊಟ್ಟಿರುವಂತಹ ಸಾಧ್ಯತೆ ಕೂಡ ಇದೆ. ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ 4 ಮಂದಿಯನ್ನು ಆಯ್ಕೆ ಮಾಡಬೇಕು. ಇದು ಬಹಳ ಕಷ್ಟದ ಕೆಲಸ ಇದು. ಯಾಕಂತ ಹೇಳಿದ್ರೆ ಇದರಲ್ಲಿ ಕೇವಲ ಏಕಪಕ್ಷೀಯವಾಗಿ ಇದನ್ನು ನಿರ್ಧಾರ ಮಾಡುವಂತಹ ಕೈಗೊಳ್ಳುವಂತಹ ಒಂದು ಸಾಧ್ಯತೆ ಮುಖ್ಯಮಂತ್ರಿ ಅವರಿಗೆ ಕೊಡ್ತಾರೆ ಅನ್ನುವಂಥದ್ದು ಆ ಸಾಧ್ಯತೆ ಇಲ್ಲ. ಅದೇನಿದ್ರೂ ಕೂಡ ಉಪಮುಖ್ಯಮಂತ್ರಿ ಅವರ ಜೊತೆಗೂ ಚರ್ಚೆ ಮಾಡಬೇಕು. AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೂ ಚರ್ಚೆ ಮಾಡಬೇಕು. ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದ ಸಹಜವಾಗಿ ಅವರ ಆಯ್ಕೆ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇದು ಬಹಳ ಮಹತ್ವದ್ದು ಅಂತ ಹೇಳಿ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ದೆಹಲಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದಂತಹ DK ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಿಸಿ ಒಂದು ಪ್ರಶ್ನೆ ಬಂದಾಗ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪಕ್ಷದ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಒಕ್ಕಲಿಗ ಸಮುದಾಯದಿಂದ ಯಾರನ್ನಾದರೂ ಆಯ್ಕೆ ಮಾಡೋದಾದರೆ ಅದು DK ಶಿವಕುಮಾರ್ ಅವರು ಹೇಳಿರುವಂತಹ ಹೆಸರೇ ಅಂತಿಮವಾಗುವ ಸಾಧ್ಯತೆ ಇರೋದರಿಂದ ಅದು ಒಂದು. ಎರಡನೇದು, ಈಗ ದಲಿತ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಆದರೆ ಎಡಗೈ ಕೊಡಬೇಕಾ ಬಲಗೈ ಕೊಡಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿದೆ. ಎಡಗೈನವರು ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಇದ್ದಾರೆ, ಬಲಗೈನವರಿಗೆ ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇದನ್ನು ನಿರ್ಧಾರ ಮಾಡುವವರು ಯಾರು ಅಂತ ಹೇಳಿದ್ರೆ ಬಹುತೇಕ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಿರ್ಧಾರ ಮಾಡಬೇಕಾಗತ್ತೆ. ಆದರೆ ಮುಖ್ಯಮಂತ್ರಿ ಕೂಡ ಇದಕ್ಕೆ ಒಂದು ಅಸ್ತು ಅನ್ನಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ಇದೆ. ಮೂರನೇದಾಗಿ, ನಾವು ಇನ್ನು ಬ್ರಾಹ್ಮಣರಿಗೆ ಪ್ರಾತಿನಿಧ್ಯ ಕೊಡ್ತೀರಾ? ಅದು ಕೂಡ ಬಹಳ, ಈಗ ಬ್ರಾಹ್ಮಣರು ಒಬ್ಬರು ನಿವೃತ್ತರಾಗಿರೋದ್ರಿಂದ ಅವರಿಗೆ ಮತ್ತೆ ಪ್ರಾತಿನಿಧ್ಯ ಕೊಡಬೇಕನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಆದರೆ ಅದು ಖಚಿತವಾಗಿಲ್ಲ ಎನ್ನುವುದು ದೆಹಲಿಯಿಂದ ಕೇಳಿ ಬಂದಂತಹ ಒಂದು ಸುದ್ದಿ. ಈ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಜಾತಿನ ಪ್ರಾತಿನಿಧ್ಯ ಕೊಡಬೇಕಾ? ಹಿಂದುಳಿದವರಿಗೆ ಕೊಡೋದಾದರೆ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಯಾವುದೇ ಒಂದು ಪ್ರಾತಿನಿಧ್ಯ ವಿಧಾನ ಪರಿಷತ್ನಲ್ಲಿ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ ಎನ್ನುವಂತಹ ಮಾತು ಇದೆ. ಹಾಗಾಗಿ ಅದು ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳಷ್ಟು ಹೆಸರುಗಳಿದೆ. ನಾನು ಅವಾಗಲೇ ಹೇಳಿದಾಗೆ 100-150ಕ್ಕೂ ಹೆಚ್ಚು ಹೆಸರುಗಳು ಪ್ರಯತ್ನ ಮಾಡೋರು ಇದ್ದಾರೆ. ಅವರಲ್ಲಿ ಒಂದು 25-30 ಹೆಸರುಗಳಾದರೂ ಅತ್ಯಂತ ಜೋರಾಗಿ ಓಡತಾ ಇರುವಂಥ ಹೆಸರುಗಳಿದೆ. ಇದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ
ದೆಹಲಿಗೆ ಹೋದಂತಹ ಒಂದು ಉದ್ದೇಶ 4 ವಿಧಾನ ಪರಿಷತ್ ಸದಸ್ಯರ ಪಟ್ಟಿಯನ್ನು ಅಂತಿಮಗೊಳಿಸುವುದು, ಅದು ಆಗಿಲ್ಲ. ಮತ್ತೆ DCM ಮತ್ತು CM ಅವರು ಕುಳಿತು ಮತ್ತೆ ಖರ್ಗೆ ಅವರ ಜೊತೆ ಕುಳಿತು ಆ ಪಟ್ಟಿಯನ್ನು ಫೈನಲ್ ಮಾಡಿ ಮತ್ತೆ ಹೈಕಮಾಂಡ್ನ ಸಮ್ಮತಿಗೆ ಕಳಿಸಬೇಕಾಗಿದೆ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಹೇಳಿದ್ರೆ, ಏನು ಮಾಧ್ಯಮಗಳು ಕಳೆದ ಒಂದು ವಾರದಿಂದ ಸತತವಾಗಿ ನಿರಂತರವಾಗಿ ಹೇಳ್ತಾ ಇದೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಇಡೀ ರಾಜಕೀಯ ವಾತಾವರಣ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ, ದೆಹಲಿನಲ್ಲಿ ಎಲ್ಲ ಇತ್ಯರ್ಥ ಆಗುತ್ತೆ, ಇನ್ನೇನು ನಾಳೆ ನಾಡಿದ್ದು ಇತ್ಯರ್ಥ ಆಗಿಬಿಡುತ್ತೆ ಎನ್ನುವಂತಹ ವರದಿಗಳು ಏನು ಬಂದಿತ್ತು, ಇದು ಯಾವುದು ಕೂಡ ಅಂತಿಮವಾಗಿ ತೀರ್ಮಾನ ಆದ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಸಂಗತಿ ಇದೆ. ಮಾಧ್ಯಮಗಳು ಹೇಳೋ ಪ್ರಕಾರ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಪುನರ್ರಚನೆಗೆ ಮುಖ್ಯಮಂತ್ರಿಯವರು ಆ ವಿಷಯವನ್ನು ಕೂಡ ಹೈಕಮಾಂಡ್ ಜೊತೆಗೆ ಮಾತನಾಡುವಂತಹ ಒಂದು ನಿರ್ಧಾರವನ್ನು ಮಾಡಿಕೊಂಡು ಹೋಗಿದ್ರು ಅಂತ. ಆದರೆ ಹೈಕಮಾಂಡ್ನಿಂದ ಖಚಿತವಾಗಿ ನಮಗೆ ತಿಳಿದಂಥ ಸಂಗತಿ ಏನು ಅಂತ ಹೇಳಿದ್ರೆ, ಸಚಿವ ಸಂಪುಟ ವಿಸ್ತರಣೆಯ ವಿಷಯ ಈಗ ಬೇಡ ಎಂಬುದಾಗಿ ಹೈಕಮಾಂಡ್ನವರು ಸ್ಪಷ್ಟವಾಗಿ ಮುಖ್ಯಮಂತ್ರಿ ಅವರಿಗೆ ಹೇಳಿದ್ದಾರೆ. ಅದಕ್ಕೆ ಇನ್ನೂ 2 ತಿಂಗಳು ಹೋಗಲಿ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕುರ್ಚಿ ಅಂತೂ ಭದ್ರವಾಗಿದೆ. ಯಾರ್ದು? ಇಬ್ಬರದ್ದು ಕುರ್ಚಿ ಭದ್ರವಾಗಿದೆ. ಎಲ್ಲಿಯವರೆಗೆ ಅದು ಗೊತ್ತಿಲ್ಲ. ನವೆಂಬರ್ವರೆಗೆ, ಡಿಸೆಂಬರ್ವರೆಗೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋದಾದ್ರೆ ಜೂನ್ ಹೊತ್ತಿಗೆ ಆಗಬೇಕು ಅನ್ನುವಂಥ ಒಂದು ಮಾತು ಇದೆ. ಅದೇ ರೀತಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಾದ್ರೆ ನವೆಂಬರ್ ತಿಂಗಳಲ್ಲಿ ಇದರ ತೀರ್ಮಾನ ಆಗುತ್ತೆ. ಯಾಕಂದ್ರೆ ಅವಾಗ 2.5 ವರ್ಷ ಆಗುತ್ತೆ. ಯಾರಿಗೆ CM ಆಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡು 2.5 ವರ್ಷ ಆಗುತ್ತೆ ನವೆಂಬರಿಗೆ. ಅದೇ ರೀತಿ ಜೂನ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾಕೆ ಆಗಬೇಕು ಅಂತ ಹೇಳಿದ್ರೆ, ಈ ಹಿಂದೆನೇ ಮುಖ್ಯಮಂತ್ರಿಯವರು ಒಂದು ಮನವಿಯನ್ನು ಮಾಡಿಕೊಂಡಿದ್ರು, 2 ವರ್ಷದ ನಂತರ ನಾನು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಅಥವಾ ವಿಸ್ತರಣೆ ಮಾಡಿ ಸರ್ಕಾರವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಿದ್ಧಗೊಳಿಸಬೇಕು, ಅದಕ್ಕೆ ನಾನು ರೆಡಿ ಇದ್ದೇನೆ ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ಹೈಕಮಾಂಡ್ಗೆ ಒಂದು ಇಕ್ಕಟ್ಟಿದೆ. ನೀವೇನಾದರೂ ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ಕೊಡ್ತೀರಿ ಅಂತೇಳಿ, ಆದರೆ ಮತ್ತೆ ನವೆಂಬರ್ನಲ್ಲಿ ಮುಖ್ಯಮಂತ್ರಿಯವರು ಬದಲಾವಣೆಯಾಗುವಂತಹ ಸಂಭವ ಕಡಿಮೆ ಎಂದು ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ತಮ್ಮ ಕಾರ್ಡನ್ನು ಯಾವ ರೀತಿ ಆಡ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇದೊಂಥರ ಚದುರಂಗ. ರಾಜಕೀಯ ಅನ್ನೋದು ಒಂದು ರೀತಿಯ ಚದುರಂಗ. DK ಶಿವಕುಮಾರ್ ಅವರು ತಮ್ಮ ಒಂದೊಂದೇ ಕಾಯಿಯನ್ನು ನಿಧಾನಕ್ಕೆ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಬಹಳ ಬುದ್ಧಿವಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ಹೇಳಿಕೆಗಳಿರ್ಬೋದು, ಅವರ ನಡವಳಿಕೆಗಳಿರ್ಬೋದು, ಅವರ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲವೂ ಇದೆ. ಅದಕ್ಕೆ ಅವರು ಈಗ ರಾಜ್ಯದಲ್ಲಿ ಸುಮಾರು 100 ಕಡೆ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ನಾನು ನಿರ್ಮಿಸಬೇಕಾಗಿದೆ ಅನ್ನುವಂತಹ ಮಾತನ್ನು ಹೇಳಿದರು ಹೈಕಮಾಂಡ್ಗೆ ಹಿಂದಿನ ಸಲದ ಭೇಟಿನಲ್ಲಿ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸಬೇಕಾಗಿದೆ, ಆ ಚುನಾವಣೆಗೆ ಪಕ್ಷವನ್ನು ಸಿದ್ಧ ಮಾಡಬೇಕಾಗಿದೆ, ಆ ಜವಾಬ್ದಾರಿ ಕೂಡ ನಾನು ವಹಿಸ್ಕೊಳ್ತೇನೆ ಅನ್ನುವಂತಹ ಮಾತನ್ನು ಹೇಳಿದರು ಅವರು. ಈ ಎರಡನ್ನು ಕೂಡ ಅವರು ಮಿಕ್ಸ್ ಮಾಡಿರೋದ್ರಿಂದ ಸದ್ಯಕ್ಕಂತೂ ಈಗ ಈ ಎಲ್ಲ ದೆಹಲಿ ಯಾತ್ರೆಯ ಅರ್ಥ ಏನು ಅಂತ ಹೇಳಿದರೆ, ಏನು ಇದುವರೆಗೆ 1 ತಿಂಗಳಿಂದ KPCC ಅಧ್ಯಕ್ಷತೆಯ ಕುರ್ಚಿಯ ಬಗ್ಗೆ ಏನು ಚರ್ಚೆ ನಡೆದಿದೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನು ಚರ್ಚೆ ನಡೆದಿದೆ, ಅದು ಯಾವುದು ಸದ್ಯಕ್ಕೆ ಆಗುವ ಹಾಗೆ ಕಾಣಿಸುತ್ತಿಲ್ಲ. ಜೂನ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಕೂಡ ಆಗುವ ಸಾಧ್ಯತೆ ಇಲ್ಲ. ಯಾಕೆಂತ ಹೇಳಿದ್ರೆ, ಪುನರ್ರಚನೆ ಅಂದರೆ ಬಹಳ ರಾಜಕೀಯ ವಲಯದಲ್ಲಿ ಬಹಳ ಗಾಳಿ ಸುದ್ದಿಗಳೆಲ್ಲ ಹರಡ್ತಾ ಇದೆ. ಮುಖ್ಯಮಂತ್ರಿಯವರು ಈಗಾಗಲೇ 12 ಮಂದಿ ಸಚಿವರು ಯಾರಾಗಬೇಕು, ಹೊಸಬರು ಹಳಬರು ಯಾರು ಹೋಗಬೇಕು ಅನ್ನೋದೆಲ್ಲ ಪಟ್ಟಿ ಇಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಒಂದು ವದಂತಿ ಹಬ್ಬಿತ್ತು. ಅದೇ ರೀತಿ ಹೈಕಮಾಂಡ್ನವರು 12 ಅಲ್ಲ, ಸುಮಾರು 24 ಮಂದಿಯನ್ನು ಬದಲಾಯಿಸಿ ಅಂತ ಹೇಳಿದ್ದಾರೆ ಅನ್ನುವಂಥ ಒಂದು ವದಂತಿ ಕೂಡ ಹರಡಿತ್ತು. ಈ ಎಲ್ಲ ವದಂತಿಗಳು ಕೂಡ ಕೇವಲ ವದಂತಿಗಳಾಗಿಯೇ ಉಳಿತವೆ. ಇನ್ನು 2 ತಿಂಗಳಾದರೂ ಕೂಡ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆದರೆ ಅದು ಪರಿಷತ್ತಿಗೆ 4 ಮಂದಿ ಹೊಸ ಸದಸ್ಯರು ಯಾರು ಆಯ್ಕೆ ಆಗ್ತಾರೆ ಅದು ಮಾತ್ರ ಒಂದು ಅಂತಿಮ ಆಗಬಹುದು. ಇನ್ನೇನಿದ್ದರೂ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಸಂದರ್ಭ ಬರಬಹುದು ಎನ್ನುವಂತಹದ್ದು ಒಂದು. ಇಲ್ಲೂ ಕೂಡ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಇದು ಒಂದಕ್ಕೊಂದು ಲಿಂಕ್ ಇರುವಂತಹದ್ದು. ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆ ನಡೀಬೇಕಾಗಿದೆ. ಒಂದು ರಾಜ್ಯದ ಬಹಳ ಮುಖ್ಯವಾದಂತಹ ರಾಜ್ಯ ಕಾಂಗ್ರೆಸ್ಸಿಗೆ ಅದು. ಆ ರಾಜ್ಯದ ವಿಧಾನಸಭಾ ಚುನಾವಣೆ ನಡೀಬೇಕು ಅಂತ ಹೇಳಿ ಆದಾಗ ಅಲ್ಲಿ ಯಾಕೆಂತ ಹೇಳಿದ್ರೆ ಮುಖ್ಯವಾದ್ದು ಯಾಕೆಂತ ಹೇಳಿದ್ರೆ ಅಲ್ಲಿ ಹೊಂದಾಣಿಕೆಯ ರಾಜಕೀಯ ನಡೀತಾ ಇದೆ. ಅಲ್ಲಿ RJD ಜೊತೆಗೆ ಕಾಂಗ್ರೆಸ್ ಸೇರಿಕೊಂಡು ಹೊಂದಾಣಿಕೆ ಮೈತ್ರಿಕೂಟ ರಚಿಸಿಕೊಂಡಿದೆ. ಈ ಮೈತ್ರಿಕೂಟ ಮುಂದುವರಿತದಾ ಇಲ್ವಾ ಅನ್ನೋದು ಕೂಡ ಒಂದಿಷ್ಟು ವಾದ ವಿವಾದಗಳು ಈ ನಡುವೆ ನಡೀತಾ ಇದೆ. ಬಿಹಾರದಂದಿದೆ, ಇದಕ್ಕೆ ಸಂಬಂಧಿಸಿ ಭಿನ್ನ ವಿಭಿನ್ನವಾದಂಥ ವರದಿಗಳು ಬರ್ತಾ ಇದೆ. ಹಾಗಾಗಿ ಬಿಹಾರದ ಇಲೆಕ್ಷನ್ ಹತ್ರ ಇರೋದರಿಂದ ಮತ್ತೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆ, ಮುಖ್ಯಮಂತ್ರಿಯ ಬದಲಾವಣೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಕೈ ಹಾಕುತ್ತಾ ಎನ್ನುವಂಥ ಒಂದು ಪ್ರಶ್ನೆ ಇದೆ.
ಹಾಗೆ ಈ ಪ್ರಶ್ನೆಗೆ ನಾವು ಒಂದು ಖಚಿತ ಉತ್ತರವನ್ನು ಕೊಡೋದು ಅಂತ ಹೇಳಿ ಆದರೆ ಅದೂ ಕೂಡ ಸಾಧ್ಯತೆ ಇಲ್ಲ ಅಂತ ಹೇಳಿದೆ. ಅಂದರೆ ಎಲ್ಲವೂ ಕೂಡ ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಈ ದೆಹಲಿ ಭೇಟಿಯಿಂದ ಬಹಳ ಮುಖ್ಯವಾಗಿ ನಾನು ಕಂಡುಕೊಂಡಂತಹ ಅಂಶ. ಇದು ಇವತ್ತಿನ ಹನಿ ಟ್ರ್ಯಾಕ್. ಮುಂದೆ ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.